ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಬೇಗ ಹುಚ್ಚಿಡ್ದಿದ್ಯಾ? ತಲೆಗೆಲ್ಲ ಕೆಟ್ಟಿಲ್ಲ. ನಿಮ್ಗೆ ಏನಾದ್ರೂ ಆಗಿದ್ರೆ ನಾನೇನ್ ಮಾಡ್ತಿದ್ದೆ? ನನ್ನ ಪ್ರೀತಿ ಗಟ್ಟಿಯಾಗಿದೆ, ನನಗೆ ಏನೂ ಆಗಲ್ಲ. ನಿಮಗೋಸ್ಕರ ನನ್ನ ಜೀವದ ಹಂಗನ್ನ ತೊರೆದು ಈ ಕಮಲದ ಹೂವನ್ನ ಕಿತ್ಕೊಂಬಂದಿದ್ದೀನಿ. ಇದು ಬರೀ ಹೂವಲ್ಲ, ನಮ್ಮಿಬ್ಬರು ಪ್ರೀತಿಯ ಸಂಕೇತ. ದಯವಿಟ್ಟು ಇದನ್ನು ತಗೊಂಡು ನನ್ನ ಪ್ರೀತಿನ ಒಪ್ಕೊಳ್ಳಿ ದೀಪ ಅವರೇ. ಐ ಲವ್ ಯು. ಓ ಧರ್ಮಾಧಿಕಾರಿಗಳೇ, ನೀವು ಬಂದಿದ್ದೀರಾ? ಇವತ್ತು ಈ ಕರೆಗೆ ತಟ್ಟಿರೋ ಶಾಪ ವಿಮೋಚನೆ ಆಗೋಯ್ತು. ನಿಮ್ ಕೈಯಾರೆ ಒಂದು ಪೂಜೆ ಮಾಡಿಬಿಡಿ. ಪ್ರಸಾದ ತಗೊಳ್ಳಿ. ಗಂಡ ಹೆಂಡತಿ ಸೇರಿ ಧರ್ಮಾಧಿಕಾರಿಗಳ ಆಶೀರ್ವಾದ ಪಡೆದುಕೊಳ್ಳಿ. ಒಳ್ಳೇದಾಗಿ ದೃಷ್ಟಿಯಾಗಿರುತ್ತೆ. ಒಂದು ಕುಂಕುಮದ ಮಂಗಳಾರತಿ ಮಾಡ್ಬೋಣ. ನಮಸ್ಕಾರ ಮೇಡಮ್. ನಮಸ್ತೆ.
ಏನ್ ನಡೀತಾ ಇದೆ ಇಲ್ಲಿ? ಬೇರೆ ಪೂಜೆ ನಡೀತಾ ಇದೆ ಮೇಡಮ್. ಹೌದಾ? ನೀರು ಹಾಕೊಂಬಮ್ಮ. ತಾವು ಬನ್ನಿ ಮೇಡಮ್ ಪೂಜೆಗೆ. ಇಲ್ಲ ಇಲ್ಲ, ನನಗೆ ಇಂಪಾರ್ಟೆಂಟ್ ಕೆಲಸ ಇದೆ, ನಾನು ಬರಕ್ಕಾಗಲ್ಲ. ಆ ಹುಡುಗಿಗೆ ಸಂತಾನ ಭಾಗ್ಯ ಇರಬಾರ್ದು. ಧರ್ಮಾಧಿಕಾರಿಗಳೇ, ಮುತ್ತೈದೆಯಿಂದ ದಂಪತಿಗಳಿಗೆ ಆರತಿ ಆದ್ರೆ ಶ್ರೇಷ್ಠ ಅಲ್ವೇ? ಇವ್ರು ಆರತಿ ಮಾಡಿದ್ರೆ ಒಳ್ಳೇದಂತೂ ಆಗಲ್ಲ, ಬರೀ ಕೆಡದೆ ಆಗೋದು. ನಾನು ಪೂಜೆ ಮಾಡ್ದವನು, ನಾನೇ ಆರತಿ ಮಾಡ್ತೀನಿ. ನೀವು ಇಷ್ಟು ಪ್ರೀತಿಯಿಂದ ಕೇಳ್ಕೊತಾ ಇದೀರ ಅಂದಮೇಲೆ ನಾನೇ ಬಂದು ಆಡ್ತೀನಿ. ಆರತಿ ತಟ್ಟೆ ತಗೊಂಬರಮ್ಮ. ಅವರೇ ಇಲ್ಲಿಗೆ ಬರ್ತಾರಾ ಅಥವಾ ನಾನು ಅಲ್ಲಿಗೆ ಹೋಗ್ಬೇಕಾ? ಅವರೇ ಬರ್ತಾರೆ ಮೇಡಮ್, ಕರೆಸ್ತೀನಿ. ಹ್ಮ್. ದಾರಿ ಬಿಡಿ ಅಲ್ಲ, ದಾರಿ ಬಿಡಿ. ನಮ್ ಚಿರು ಯಾವತ್ತಿದ್ರು ನಿನ್ನನ್ನ ಹೆಂಡತಿ ಅಂತ ಒಪ್ಕೊಳ್ಳಲ್ಲ. ಆಗುಂಬೆ ಸೈಡ್ ಇದೀನಿ. ಮೇಡಮ್, ಇವ್ರು ನಿಮ್ಮ ಮೈದ್ನ ಅಲ್ವಾ? ಮೈದ್ನ ಒಳ್ಳೆ ಸಾಹಸನೆ ಮಾಡಿದ್ದಾರೆ. ಶಾಪಗ್ರಸ್ತ ಕೆರೆಗಾರಿ ಹೆಂಡತಿಗೋಸ್ಕರ ಕಮಲದ ಹೂ ತಂದಿದ್ದಾನೆ. ನಿಮ್ಮ ಮೈದ್ನಿಗೆ ನೀವೇ ಆರತಿ ಮಾಡ್ಬೇಕು ಮೇಡಮ್. ಬನ್ನಿಮ್ಮ, ಮುಂದೆ ಬನ್ನಿ ಮೇಡಮ್, ಸ್ವಲ್ಪ ಮುಂದೆ ಬನ್ನಿ. ಬನ್ನಿಪ್ಪ.